ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, MS ಕೃಷಿ ಕ್ರಾಂತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಣಹಳ್ಳಿ ಮಾರ್ಕೆಟಿಗೆ ಬಂದಿದ್ದೀನಿ. ಇದು ಪ್ರತಿ ಬುಧವಾರ ನಡೆಯುತ್ತೆ. ಇದು ಕೋಲಾರ ಡಿಸ್ಟಿಕಲ್ಲಿ ಬರುತ್ತೆ. ಇದು ಹೊಸಕೋಟೆಯಿಂದ ತುಂಬ ಸಮೀಪದಲ್ಲಿದೆ. ನೀವು ಕೋಲಾರಕ್ಕೆ ಹೋಗೋ ರೂಟಲ್ಲಿ ಚಿಕ್ಕನಹಳ್ಳಿ ಗೇಟ್ ಅಂತ ಬರುತ್ತೆ, ಅಲ್ಲಿ ಇಳ್ಕೊಂಡು ಒಂದು 2 ಕಿಲೋಮೀಟರ್ ದೂರದಲ್ಲಿ ಈ ಮಾರ್ಕೆಟ್ ಇದೆ. ಇದ್ರ ಲೊಕೇಶನ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಈ ಮಾರ್ಕೆಟ್ಗೆ ವಿಸಿಟ್ ಮಾಡೋದಿದ್ದರೆ ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಒಳ್ಳೊಳ್ಳೆ ಬ್ರೀಡ್ ಕರುಗಳು ಬಂದಿರ್ತವೆ. ಈ ಮಾರ್ಕೆಟಲ್ಲಿ ಖರೀದಿ ಮಾಡಿದಿರೋ ಕರುಗಳನ್ನೆಲ್ಲ ಆಲ್ಮೋಸ್ಟ್ ಆಲ್ ಚಿಂತಾಮಣಿಗೆ ತಂದು ಸೇಲ್ ಮಾಡ್ತಾರೆ. ಅದರಿಂದ ನೀವೇನಾದರೂ ಕರುಗಳನ್ನ ಖರೀದಿ ಮಾಡೋ ಉದ್ದೇಶ ಇದ್ದರೆ ಒಂದ್ಸಲ ಈ ಮಾರ್ಕೆಟ್ಗೆ ವಿಸಿಟ್ ಕೊಡಿ. ಯಾಕೆಂದರೆ ಇಲ್ಲಿ ಖರೀದಿ ಮಾಡಿರೋ ವ್ಯಾಪಾರಿಗಳು ತಮ್ಮ ಲಾಭ ಇಟ್ಕೊಂಡೆ ಚಿಂತಾಮಣಿಯಲ್ಲಿ ಮಾರೋದು ಅಥವಾ ಬೇರೆ ಮಾರ್ಕೆಟಲ್ಲಿ ಮಾರೋದು. ನೀವು ನೇರವಾಗಿ ಈ ಮಾರ್ಕೆಟಿಗೆ ವಿಸಿಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕರುಗಳು ಸಿಗ್ಬೋದು ಅಂತ ನನ್ನ ಉದ್ದೇಶ. ಇವತ್ತು ಯಾವ್ಯಾವ ಥರ ಬ್ರೀಡ್ ಕರುಗಳು ಬಂದಿದ್ದಾವೆ, ಏನೇನು ಪ್ರೈಸಲ್ಲಿದ್ದಾವೆ, ಇವತ್ತಿನ ಬೆಲೆ ಹೆಚ್ಚಿದೆಯಾ ಕಡಿಮೆ ಇದೆಯಾ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಣ್ಣ, ಇವತ್ತು ಎಷ್ಟು ಕರುಗಳನ್ನು ತಂದಿದ್ದೀರಾ? ಇವತ್ತು 12 ಕರ ತಂದಿದ್ದೀವಿ. 12? ಎಷ್ಟು ಸೇಲ್ ಮಾಡಿದ್ರಣ್ಣ ಈಗ? 9 ಮಾರಿದ್ದೀವಿ. 9 ಮಾರಿದ್ದೀರಾ? ಓಕೆ ಅಣ್ಣ, ಎಲ್ಲಿಂದ ಬಂದಿರೋದು ನೀವು? ಮಳ್ಳೂರಾ? ಪ್ರತಿ ವಾರನೂ ಬರ್ತೀರಾ ಇಲ್ಲಿಗೆ? ಪ್ರತಿ ವಾರ ಬರ್ತೀವಿ. 4 ಸಂತೆಗೆ ಹೋಗ್ತೀವಿ. 4 ಸಂತೆಗೆ ಯಾವ್ದು ಹೋಗ್ತೀರಾ? ಚಿಂತಾಮಣಿ, ತೋರಣಹಳ್ಳಿ, ಮೆಳಕೋಟೆ. ಪ್ರತಿ ವಾರನೂ ಹೋಗ್ತೀರಾ ಅಲ್ಲಿಗೆ? ಪ್ರತಿ ವಾರ ಹೋಗ್ತೀವಿ. ಪ್ರತಿ ವಾರ ನಿಮ್ಮ ಹತ್ರ ಕರುಗಳು ಇದ್ದೇ ಇರುತ್ತಲ್ವಾ? ಯಾವಾಗಲೂ ಇದ್ದೇ ಇರುತ್ತೆ, ನಮ್ಮಲ್ಲಿ ಮನೆಯಲ್ಲೇ ಇರುತ್ತೆ. ಓಕೆ ಅಣ್ಣ, ಈ ಮಾರ್ಕೆಟ್ ಹೇಗಿದೆ ಅಣ್ಣ? ಈ ಮಾರ್ಕೆಟ್ ಪರವಾಗಿಲ್ಲ, ಚೆನ್ನಾಗಿದೆ. ಬೆಳಿಗ್ಗೆ ಬಂದಿದ್ದ ತಕ್ಷಣ ಎಲ್ಲ ಮಾರಿದ್ದೇವೆ. ಹಾಂ, ಹೊರಗಡೆ ಎಲ್ಲ ಬರ್ತಾರೆ ಇಲ್ಲಿಗೆ. ಹಾಂ, ಅಂದರೆ ಇವಾಗ ಮಾರ್ಕೆಟ್ ರೇಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ? ಸ್ವಲ್ಪ ರೇಟ್ ಜಾಸ್ತಿ ಇದೆಯಾ? ಅಂದರೆ ಏನು ರೀಸನ್ ಅಣ್ಣ? ರೀಸನ್ ಏನಂದ್ರೆ ಹಸು ಎಲ್ಲ ಖಾಲಿ ಆಗಿದೆ. ಹಾಂ, ಎಲ್ಲರೂ ಬಂದು ಇರೋರೆಲ್ಲ ರೈತರು ಎಲ್ಲರೂ ಒಂದು ಹಸು ಇರಲಿ, ಒಂದು ಕರ ಇರಲಿ ಅಂತ ತಗೊಂಡು ಹೋಗ್ತಾನೆ ಇದೆ. ಓಕೆ ಅಣ್ಣ, ಇಲ್ಲಿ ಯಾವ್ದು ಬ್ರೀಡ್ ಬರುತ್ತೆ? ಎಲ್ಲ HF. ಹಾಂ, ಒಳ್ಳೊಳ್ಳೆ ಬ್ರೀಡ್ ಬರುತ್ತೆ, ಜರ್ಮನ್ ಬ್ರೀಡ್ಗಳೆಲ್ಲ ಹೊರಗಡೆ ಬರ್ತಾರೆ. ಓಕೆ, ಎಲ್ಲೆಲ್ಲಿಂದ ಬರ್ತಾರಣ್ಣ ಇಲ್ಲಿ ಖರೀದಿ ಮಾಡೋಕ್ಕೆ? ಖರೀದಿ ಮಾಡೋಕ್ಕೆ ಸುತ್ತಮುತ್ತ ಹಳ್ಳಿಯವ್ರು ಬರ್ತಾರೆ, ತಮಿಳ್ನಾಡವ್ರು ಬರ್ತಾರೆ. ತಮಿಳ್ನಾಡವರೆಲ್ಲ ಬಂದು ಇಲ್ಲಿ ಖರೀದಿ ಮಾಡ್ತಾರೆ. ಇಲ್ಲಿ ಬ್ರೀಡ್ ಎಲ್ಲ ಚೆನ್ನಾಗಿರುತ್ತಲ್ವಾ? ಬ್ರೀಡ್ ಒಳ್ಳೆ ಬ್ರೀಡ್ ಎಲ್ಲ. ಹಾಂ ಅಣ್ಣ, ಇಲ್ಲಿ ಅಂದರೆ ಇಲ್ಲಿ ಸಿಗೋ ಕರುಗಳಾಗಿರ್ಬೋದು, ಹಸುಗಳಾಗಿರೋದು ಏನು ಹಾಲು ಕೊಡುತ್ತೆ ಅಣ್ಣ? ಹಾಲು ಕೊಡ್ತೈತೆ ಅಂದರೆ ಫಸ್ಟ್ನೇ ಸೂಲ್ಗೆ 10 ಬರುತ್ತೆ. 10 ಲೀಟ್ರ್ ಆರಾಮ್ ಬರುತ್ತಾ? ABS ಸೆಮೆನ್ ಇರುತ್ತೆ. ಒಳ್ಳೆ ಜಾತಿ ಕುಲ. ಹಾಂ, ಒಳ್ಳೆ ಬ್ರೀಡ್ ಐತೆ. ಹಾಂ, ಇಳುವರಿ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಹೌದಾ? ಇಲ್ಲಿ ಬರ್ತಾರೆ. ಓಕೆ ಅಣ್ಣ. ಅಣ್ಣ, ನಿಮ್ಮ ನಂಬರ್ ಕೊಡಿ ಅಣ್ಣ. 99 45 06 72 91. ಓಕೆ ಅಣ್ಣ, ನಿಮ್ಮ ಕರುಗಳ ಪ್ರೈಸ್ ಹೇಳ್ಬಿಡಿ ಅಣ್ಣ. ಹಂಗೆ ಇದೇನು ಹೇಳ್ತೀರಣ್ಣ ಪ್ರೈಸು? ಅದು 28. ಫೈನಲ್ ಏನು ಎಷ್ಟಕ್ಕಾಗುತ್ತಣ್ಣ? ಫೈನಲ್ 1,000 ಹೆಚ್ಚು ಕಡಿಮೆ ಅಷ್ಟೇ. 1000 ಹೆಚ್ಚು ಕಮ್ಮಿ ಆಗುತ್ತಾ? ಓಕೆ, ಈ ಕರು ಬಗ್ಗೆ ಹೇಳೋಣ. ಅದು 25,000 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಹೆಚ್ಚು ಕಡಿಮೆ ಅಷ್ಟೇ ಆಗುತ್ತಾ? ಓಕೆ, ಇದು ಯಾವ ಬ್ರೀಡ್ ಅಣ್ಣ? ಇದು ಶಿವಾಜಿ HF ಅಂತೀನಿ. ಶಿವಾಜಿ HF ಅಂತನಾ? ಓಕೆ, ಏನು ಪ್ರೈಸ್ ಆಗುತ್ತಣ್ಣ ಇದು? 55,000. 55,000 ಫಲ ಆಗಿದೆಯಾ ಅಣ್ಣ ಇದು? ಫಲ ಆದರೆ ಇದು 1 ಲಕ್ಷಕ್ಕೆ ಬರುತ್ತೆ. ಹೌದಾ? ಓಕೆ, ಇದು ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಅಷ್ಟೇ, 1,000 ಹೆಚ್ಚು ಕಡಿಮೆ ಅಷ್ಟೇ ಹೇಳಿದ್ವಿ, ಅಷ್ಟೇ ಹೆಚ್ಚು. ಓಕೆ ಅಣ್ಣ, ಹಲ್ಲು ಮಾಡಿದ್ಯಾ ಇದು? ಅಲ್ಲ, ಎರಡಲ್ಲಾಗಿದೆಯಾ? ಓಕೆ, ಇವು ನಿಮ್ಮವೇನಾ? ಅವು ನಮ್ಮದೇ. ಇದೇನು ಹೇಳ್ತೀರಣ್ಣ ಪ್ರೈಸು? ಅದು 48. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? ಅದು ಅಷ್ಟೇ, 1,000 ಹೆಚ್ಚು ಕಡಿಮೆ, 45, 46. ಇದಿನ್ನೂ ಫಲ ಆಗಿಲ್ಲಲ್ವಾ? ಅದು ಇನ್ನೂ ಫಲ ಆಗಿಲ್ಲ. ಹಲ್ಲು ಅಲ್ಲೇ ಎರಡಲ್ಲೈತಾ? ಓಕೆ, ಇದಣ್ಣ? ಅದು 25,000 ಹೇಳ್ತಾರೆ. ಫೈನಲ್ ಎಷ್ಟಕ್ಕಾಗುತ್ತೆ? ಫೈನಲ್ ಒಂದು 22, 23. ಫೈನಲ್ 22. ಓಕೆ ಅಣ್ಣ. ಅಣ್ಣ, ಏನು ಹೇಳ್ತೀರಾ ಪ್ರೈಸ್ ಇದಕ್ಕೆ? 13.5 ಹೇಳ್ತಾ ಇದ್ದೀನಿ ಅಣ್ಣ. 13.5. ಓಕೆ, ಫೈನಲ್ ಎಷ್ಟಕ್ಕಾಗುತ್ತಣ್ಣ? 100 ರೂಪಾಯಿ ಕಮ್ಮಿ. ಹಾಂ, 13,500 ತುಂಬ ಕಮ್ಮಿ ಆಯ್ತಲ್ಲಣ್ಣ? ಅಲ್ಲಾಕ್ಬಿಟ್ಟಿದೆ ಅಣ್ಣ ಅದು. ಹಲ್ಲು ಹಾಕಿದ್ಯಾ? ಹಲ್ಲು ಹಾಕಿದ್ರೆ ಬೆಲೆ ಕಮ್ಮಿನಾ? ಇನ್ನೂ ಫಲ ಆಗಿಲ್ಲಲ್ಲ? ಇಲ್ಲ. ಓಕೆ ಅಣ್ಣ, ಎಲ್ಲಿಂದ ಬಂದಿದ್ದೀರಣ್ಣ? ಬೈಲ್ನರಸಾಪುರ. ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ? ನಾವು ಚಿಂತಾಮಣಿ, ತೋರಣಹಳ್ಳಿ. ಹಾಂ, ಎರಡೇನಾ? ನೀವು ಅಂದರೆ ಪ್ರತಿ ವಾರನ ಮಾರಕ್ಕೆ ಬರ್ತೀರಾ ಅಥವಾ ಹೆಂಗೆ? ಸಿಗ್ದ್ರೆ ಕೊಂಡ್ಕೊಂಡು ಹೋಗ್ತೀರಿ, ಇಲ್ಲ ಅಂದರೆ ಮಾರ್ಬಿಟ್ಟು ಹೋಗ್ತೀರಿ. ಹಾಂ, ಪ್ರತಿ ವಾರನೂ ಬರ್ತೀರಾ? ಹಾಂ, ಬರ್ತೀವಿ. ಓಕೆ, ಇದು ಪ್ರೈಸು 14. ಫೈನಲ್ ಎಷ್ಟಿಗಾಗುತ್ತಣ್ಣ ಅದು? 13.5 ಆದರೆ ಆಗುತ್ತಾ? ಎಷ್ಟು ತಿಂಗಳದ್ದು ಐತಣ್ಣ ಇದು? 6 ತಿಂಗಳಣ್ಣ? ಓಕೆ ಅಣ್ಣ, ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಚಿಂತಾಮಣಿ, ಬಂಗಾರಪೇಟೆ, ತೋರಣಹಳ್ಳಿ ಬರ್ತೀರಾ? ನೀವು ವ್ಯಾಪಾರಸ್ಥರ ಹೆಂಗೆ?
ಪ್ರತಿ ವಾರ ಇರುತ್ತಾ ನಿಮ್ಮ ಹತ್ರ ಕರು? ಇವತ್ತೆಷ್ಟು ಕರು ತಂದಿದ್ರಿ? 6 ಕರು ತಂದಿದ್ರ, 1 ಉಳಿದಿದೆ ಮಾತ್ರ. ಓಕೆ ಅಣ್ಣ, ನಿಮ್ಮ ನಂಬರ್ ಕೊಡಿ ಅಣ್ಣ. 77 6080 7750ನಾ? ಓಕೆ ಅಣ್ಣ. ತಾಳಿ ಅಣ್ಣ, ಯಾವ ಬ್ರೀಡ್ ಇದು? ಹಾಂ ಹಾಂ. ಏನು ಪ್ರೈಸ್ ಹೇಳ್ತಾರಣ್ಣ ಇದಕ್ಕೆ? ಏನು ಪ್ರೈಸ್ ಇದು? 35-40. ಓಕೆ, ಇದೇನು ಪ್ರೈಸ್ ಆಗುತ್ತೆ? 25 ಆಗುತ್ತಾ? ಹಾಂ. ಅದು ಯಾವುದು ಬ್ರೀಡು? ಅದು ಜರ್ಮನ್ ಜರ್ಮನ್ ಬರ್ತದೆ. ಓಕೆ ಅಣ್ಣ, ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನೀವು? ನಾವು ಚಿಂತಾಮಣಿ ಹಾಂ, ಬಿಟ್ಟರೆ ಇದು ಹಾಂ, ಬಿಟ್ಟರೆ ಯಾವುದು ನಡೆಯಲ್ಲ ಇಲ್ಲಿ ಸುತ್ತಮುತ್ತ? ಈ ಏರಿಯಾದಾಗ ಅಷ್ಟೇ. ಈ ಮಾರ್ಕೆಟ್ ಹೇಗೆ ನಡೀತಾ ಇದೆ ಅಣ್ಣ ಇವಾಗ? ಸೂಪರ್ ಆಗುತ್ತೆ. ಅಂದರೆ ಚಿಂತಾಮಣಿ ಅಂದರೆ ಒಳ್ಳೆ ಹೈ ಕ್ಲಾಸ್ ಕರು ಬರ್ತದೆ ಚಿಂತಾಮಣಿ. ಹಾಂ ಎಲ್ಲ ಈಗ ಅಣ್ಣ, ಇಲ್ಲಿ ಯಾವ್ಯಾವ ಥರ ಬ್ರೀಡ್ ಬರುತ್ತಣ್ಣ? ಎಲ್ಲ ಬೀಡು ಇರ್ತದೆ. ಎಲ್ಲ ಬ್ರೀಡ್ ಅಂದರೆ ಬೀಡು ಹಾಂ. ದೊಡ್ಡ ಹಸುಗಳು ಬರಲ್ಲಲ್ವಾ? ದೊಡ್ಡ ಇಲ್ಲಿ ಬರೋದಿಲ್ಲ, ಚಿಂತಾಮಣಿಲಿ ಚಿಂತಾಮಣಿಗೆ ಬರುತ್ತೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ, ಏನು ಪ್ರೈಸ್ ಐತ್ರಿ ಇದಕ್ಕೆ? ಅಣ್ಣ, ಏನು ಪ್ರೈಸ್ ಅಣ್ಣ ಇದು? ಈ ಕರು ಏನು ಪ್ರೈಸ್ ಆಗುತ್ತೆ? ಅದೊಂದು 22 ಆಗ್ತದೆ. 22? ಫೈನಲ್ 22 ಆಗುತ್ತಾ? 25 ಹೇಳ್ತಾರೆ, ಒಂದು 22 23 ಆಗ್ತದೆ. ಓಕೆ, 4 ಕರು ಒಂದು 21 21 ಆಗುತ್ತಾ? ಓಕೆ, ಅದು ಅದೊಂದು 16 17 ಆಗ್ತದೆ. 16 17. ಅಣ್ಣ, ಆಗಲೇ ಅವ್ರ ಪ್ರೈಸ್ ಹೇಳಿದ್ರು, ಇದು ಕರೆಕ್ಟ್ ಪ್ರೈಸ್ ಎಷ್ಟು ಹೇಳಿ ಅಣ್ಣ? ಇದು ಕರೆಕ್ಟ್ ಪ್ರೈಸ್ ಬಂದು 25 ಸಾವಿರ ಮೇಲೆ ಆಗ್ತದೆ. 25,000 ಮೇಲೆ ಆಗುತ್ತೆ. ಇದು ಎಷ್ಟಾಗುತ್ತಣ್ಣ? ಯಾವುದು? ಇದು ಮಧ್ಯೆ ಇದೆ, 2ನೇ ಕರು. ಇದೊಂದು 25 ಸಾವಿರ, 23 ಸಾವಿರ ಆಗ್ತದೆ. 23,000 ಆಗುತ್ತಾ? ಇದಣ್ಣ ಅಂದರೆ ಪ್ರಕಾರ ಇಲ್ಲಿ ಇದೊಂದು 22 23 ಸಾವಿರ ಆಗ್ತದೆ. 22-23 ಸಾವಿರ ಫೈನಲ್ಗೆ ಆಗುತ್ತಲ್ವಾ? ಇದಣ್ಣ ಇದು ಅದೊಂದು 32 ಸಾವಿರ ಆಗ್ತದೆ. 32 ಸಾವಿರನಾ? ಹಾಂ. 28 ಆಗುತ್ತಾ? ಓಕೆ. ಏನು ಪ್ರೈಸ್ ಆಗುತ್ತೆ ಇದು? 28. ಫೈನಲ್ ಎಷ್ಟಕ್ಕಾಗುತ್ತೆ? 22 ಆಗುತ್ತೆ. ಓಕೆ ಅಣ್ಣ, ಈ ಕರು ಏನಾಗುತ್ತೆ ಪ್ರೈಸು? ಹಾಂ, ಎಷ್ಟು? 27. ಫೈನಲ್ 21 ಆದರೆ ಕೊಡ್ತೀರಾ? ಓಕೆ. ಈ ಕರುಗೆ 17.5. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 14,000. ಹಾಂ, 14 14 ಆದರೆ ಆಗುತ್ತೆ. ಓಕೆ, ಇದಣ್ಣ? ಅದೊಂದು 16,000 ಹೇಳ್ತೀನಿ, ಒಂದು 13,000. 16.5 ಹೇಳ್ತೀರಾ, ಒಂದು 13 ಆದರೆ ಕೊಡ್ತೀರಾ? ಓಕೆ ಅಣ್ಣ, ಅದು ನಿಮ್ಮದೇನಾ? ಅದೇನು ಹೇಳ್ತೀರಣ್ಣ ಪ್ರೈಸು? 22. 22? ಫೈನಲ್ ಎಷ್ಟಕ್ಕಾಗುತ್ತೆ ಅಣ್ಣ ಇದು? 16.5, ಒಂದು 17 ಆಗುತ್ತಾ? ಓಕೆ. ಎಲ್ಲಿಂದ ಬಂದಿದ್ರಣ್ಣ ನೀವು? ಟೀ ಶರ್ಟ್ ಹೇಳಿನಾ? ಪ್ರತಿ ವಾರನೂ ಬರ್ತೀರಾ? ವಾರ ಬರ್ತೀರಲ್ವಾ? ಓಕೆ ಅಣ್ಣ, ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಚಿಂತಾಮಣಿ, ಎಲ್ಲೂರು, ಹಾಂ ಬುಧವಾರ ಸಂತೆ, ಹಾಂ. ಮತ್ತೆ ಬಂಗಾರಪೇಟೆ. ಓಕೆ ಅಣ್ಣ, ಈ ಮಾರ್ಕೆಟ್ ಪ್ರತಿ ವಾರ ಯಾವ ನಡೀತಣ್ಣ ಈ ಮಾರ್ಕೆಟ್? ಪ್ರತಿ ಬುಧವಾರ ನಡೀತಾ? ಯಾವ್ಯಾವ ಥರ ದನ ಸೇರುತ್ತಣ್ಣ ಇಲ್ಲಿ? ಎಚ್ ಎಫ್ ಸಿಗುತ್ತಲ್ವಾ? ಕಡಿಮೆ ಬರ್ತೈತೆ, ಪೂರ್ತಿ ಎಲ್ಲ ಬ್ರೀಡ್ ಕರನೇ ಬರ್ತೈತೆ. ಬ್ರೀಡ್ ಕರನೇ ಜಾಸ್ತಿ ಇಲ್ಲಿ. ಓಕೆ ಅಣ್ಣ, ಸ್ವಲ್ಪ ಜೋರಾಗಿ ಮಾತಾಡೋಣ. ಮತ್ತು ಇಲ್ಲಿ ಸಿಗೋ ಕರುಗಳು ಏನು ಹಾಲು ಕೊಡ್ಬೋದಣ್ಣ? ಅದು ಒಂದೊಂದು ಕೆಪಾಸಿಟಿ ಮೇಲೆ ಒಂದು 25 ಲೀಟರ್ ಕೊಡುವಂಥ ಕಸ ಇರ್ತೈತೆ, ಮತ್ತು 50 ಲೀಟರ್ ಕೊಡುವಂಥದ್ದು ಇರ್ತೈತೆ, ಹಾಂ. 15 ಲೀಟರ್ ಕೊಡುವಂಥದ್ದು ಇರ್ತೈತೆ. ಓಕೆ, ಇಲ್ಲಿ ಆ ಥರ ಎಲ್ಲ ಕರುಗಳು ಬಂದಿರ್ತಾವ? ಬ್ರೀಡ್ ಮೇಲೆ ಹೋಗ್ತೈತೆ ಅದೆಲ್ಲ. ಏನು ಅದು ಅಂದರೆ 7 ಕೆಪಾಸಿಟಿ ಇರ್ತೈತಲ್ಲ, ABS ಟಿನ್ಮಾರ್ಕ್ ಅಂಬತ್ಮಾರ್ ಅಂತಾರ, ಹಾಂ. ಆ 7 ಮೇಲೆ ಹೋಗ್ತೈತೆ. ಓಕೆ, ಏನೇನು ಪ್ರೈಸಲ್ಲಿ ಸಿಗುತ್ತಣ್ಣ ಇಲ್ಲಿ ಕರುಗಳು? ಪ್ರೈಸಲ್ಲಿ ಅಂದರೆ 17-13 ಸ್ಟಾರ್ಟ್ ಆಗಿ 70,000 ಹಾಂ, ಅಲ್ಲಿವರೆಗೂ ಸಿಗುತ್ತೆ. 70,000ವರೆಗೂ ಕರುಗಳೇ ಸಿಗ್ತಾವ? ಕರನೇ ಸಿಗ್ತೈತೆ. ಓಕೆ ಅಣ್ಣ. ಅಲ್ಲಿ 13,000 ಹಿಡಿದು ಹಾಂ. 70,000ವರೆಗೂ ಟಾಪ್ ಕರ ಸಿಗ್ತದೆ. ಓಕೆ, ನೀವು ಎಷ್ಟು ಕರು ತಂದಿದ್ರಣ್ಣ ಇವತ್ತು? ನಾವು ಇವತ್ತು ಒಂದು 15 ಕರ ತಗೊಂಡ್ಬಂದಿದ್ವಿ. 15 ಕರು ತಂದಿದ್ರೆ, ಇವಾಗ ಎಷ್ಟು ಸೇಲ್ ಮಾಡಿದ್ರಾ? ಇನ್ನೊಂದು 5 ಇದಾವೆ ಅಷ್ಟೇ. ಇನ್ನೊಂದು 5 ಇದಾವೆ, 10 ಸೇಲ್ ಮಾಡಿದ್ರ? ಪ್ರತಿ ವಾರನೂ ನಿಮ್ಮ ಹತ್ರ ಕರುಗಳು ಇರ್ತಾವ? ಪ್ರತಿ ವಾರನೂ ಕರ ಇರ್ತೈತೆ. ನಿಮ್ಮ ಮನೆ ಹತ್ರನೂ ಒಂದು 20-30 ಕರ ಇರ್ತೈತೆ. ಪ್ರತಿ ವಾರನೂ 20-30 ಕರುಗಳು ಮನೆ ಹತ್ರ ಇರುತ್ತಾ? ಓಕೆ. ನಾವು ತೊಗೊಂಬರೋದು, ಇದ್ರ ಮಾರೋದು, ಸೇಲ್ ಮಾಡೋದು. ಹಾಂ, ಅಂದರೆ ನೀವು ಎಲ್ಲಿ ಖರೀದಿ ಮಾಡ್ತೀರಣ್ಣ? ನಮ್ಮ ಲೋಕಲಲ್ಲಿ ಖರೀದಿ ಮಾಡ್ತೀವಿ. ಲೋಕಲಲ್ಲಿ ಖರೀದಿ ಮಾಡ್ತೀರಾ? ಪ್ರತಿ ವಾರ ಮಾರ್ಕೆಟ್ಗೆಲ್ಲ? ಲೋಕಲಲ್ಲಿ ರೈತರ ಕಡೆ ಖರೀದಿ ಮಾಡ್ತೀವಿ. ಹಾಂ. ರೈತರು ಒಬ್ರು ಇಬ್ಬರು ಎಲ್ಲ ಇದು ತಾಸು ಆಗಿರ್ತಾರಲ್ಲ, ಹಾಂ. ನಮ್ಮ ಲೋಕಲಲ್ಲಿ ಬಜಾರ್ ಆಗ್ತೈತೆ, ಅಲ್ಲಿ ಹೋಗಿ ನಾವು ತೊಗೊಂಬರ್ತೀವಿ. ಹಾಂ, ಓಕೆ. ಆ ಥರ ಖರೀದಿ ಮಾಡಿಬಿಟ್ಟು ಈ ಮಾರ್ಕೆಟಿಗೆ ಬಂದೆಲ್ಲ ಮಾಡ್ತಾರೆ? ಬಂದು ನಾವು ಇಲ್ಲಿ ವ್ಯಾಪಾರ ಮಾಡ್ತೀವಿ. ಓಕೆ ಅಣ್ಣ,
ಓಕೆ ಥ್ಯಾಂಕ್ಸ್ ಅಣ್ಣ. ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ಬಿಡಿ ಅಣ್ಣ. 6363 18 7229. ಓಕೆ ಅಣ್ಣ. ಇದಕ್ಕೇನು ಹೇಳ್ತೀರಾ ಪ್ರೈಸು? ಈಗ 35,000 ಹೇಳ್ತಾ 35,000ನಾ? ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಇವತ್ತು ಒಂದು 32 ಆಗುತ್ತಾ? ಓಕೆ. ಈ ಕರು ಏನಾಗುತ್ತಣ್ಣ ಪ್ರೈಸು? ಈಗ ಒಂದು 22,000 ಆಗುತ್ತೆ. ಓಕೆ ಅಣ್ಣ. ಈ ಕರು ಏನಾಗುತ್ತೆ ಪ್ರೈಸು? ಅಣ್ಣ ಇದು ಒಂದು 19,000. ಫೈನಲ್ ಎಷ್ಟಕ್ಕಾಗ್ಬೋದಣ್ಣ? ಫೈನಲ್ ಒಂದು 16 ಮಟ್ಟ ಆಗುತ್ತೆ. ಮಾರ್ಕೆಟ್ಗೆ ಹೋಗ್ತೀರಾ ನೀವು? ನಾವು ಚಿಂತಾಮಣಿ ಹಾಂ ಮತ್ತೆ ಇಲ್ಲಿ ಸಪ್ಲಮಂದಿಮೆ ಹಾಂ ಬಂಗಾರಪೇಟೆ ಹಾಂ ಎಚ್ ಕ್ರಾಸು ಹಾಂ ಎಲ್ಲ ಸಂತಿಗಳು ಹೋಗ್ತೀವಿ. ಎಲ್ಲ ಸಂತಿಗೆ ಹೋಗ್ತೀರಾ? ಅಂದರೆ ನೀವು ಕರುಗಳು ಕೊಡಿಸ್ತೀರಾ? ಕೊಡಿಸ್ತೀವಿ. ಅಣ್ಣ ಈಗ ಒಂದು ಕರು ಕೊಡಿಸಿದ್ರೆ ಎಷ್ಟು ತೊಗೊತೀರಾ? ಸ್ವಾಮಿ ಅವರು 4 1 2 ಕೊಡಿಸಿದ್ರೆ ಒಂದು 100 200 ಕೊಡ್ತಾರೆ ಸ್ವಾಮಿ. ಓಕೆ ಹೌದಾ? ಈ ಮಾರ್ಕೆಟ್ ಬಂದರೆ ನೀವು ಡೀಲರ್ ಆಗಿ ಕೊಡಿಸ್ಕೊಡ್ತೀರಾ ಮಧ್ಯವರ್ತಿಯಾಗಿ? ಯಾರನ್ನ ಬರಲಿ ಕೊಡಿಸ್ಕೊಡ್ತೀವಿ. ತೊಟ್ಟುಗಳು ಮತ್ತು ಮೋಟ್ ಬರುಗಳು ಇವೆಲ್ಲ ನೋಡಿ ನಾಜಕ್ಕಾಗಿ ಕೊಡಿಸ್ಕೊಡ್ತೀವಿ. ಹಾಂ. 100 200 ಎಷ್ಟು ತೊಗೊತೀರಾ ನೀವು? ಅಪ್ಪ ಒಂದು ಕರುಗೆ 200 ರೂಪಾಯಿ ತಗೊಂತೀರಪ್ಪ. ಒಂದು ಕರುಗೆ 200 ರೂಪಾಯಿ ತೊಗೊತೀರಾ? ಓಕೆ. ಅಂದರೆ ಈಗ ವ್ಯಾಪಾರ ಗೊತ್ತಿಲ್ಲದೆ ಇರೋರು, ಕರು ಬಗ್ಗೆ ಗೊತ್ತಿಲ್ಲದೆ ಇರೋರು ಬರ್ತಾರಲ್ವಾ, ಅವ್ರಿಗೆ ನೋಡ್ಬಿಟ್ಟು ಚೆನ್ನಾಗಿ ಕರುಗಳು ಕೊಡಿಸ್ತೀರಾ? ಡಬ್ಬಲ್ ಸುಳಿಗಳಿರ್ತವೆ, ಮೋಟ್ ಬರುಗಳಿರ್ತವೆ, ಇವೆಲ್ಲ ನೋಡಿ ತಗೊಳ್ಬೇಕು. ಹೌದಾ? ಹೌದು. ಓಕೆ. ಜನ ಪಾಪ ತಗೊಂಡಿರ್ತಾರೆ. ಹಾಂ. ಅವು ಸನ್ಯಾಸಿ ಥರ ಇರ್ತವೆ, ಅವು ಹೊಲಗಳಿಗೆ ಬರಲ್ಲ, ಏನಿಲ್ಲ, ಯಾಮಾರಿ ದುಡ್ಡಾಳು ಮಾಡ್ಕೊಂತಾರೆ. ಹಾಂ. ಓಕೆ. ಅಂದರೆ ಈಗ ಒಂದು ಕರುಗಳನ್ನ ಈಗ ಹಲ್ಲು ಹಾಕಿರೋ ಕರುಗಳನ್ನ ಸೆಲೆಕ್ಟ್ ಮಾಡಬಾರ್ದಾ? ಅಲ್ಲಿ ಆಗದಿರೋ ಕರುಗಳು ತಗೊಂಡ್ರೆ ಒಳ್ಳೆಯದು. ಹೌದಾ? ಅಂದರೆ ಹಲ್ಲು ಹಾಕಿರೋ ಕರುಗಳಿಗೆ ಯಾಕೆ ಬೆಲೆ ಕಡಿಮೆ ಇರುತ್ತೆ? ಅಲ್ಲಿ ಆಗಿದ್ರೆ ಹಲ್ಲು ಹಾಕಿರೋ ಕರುಗಳು ಇರ್ತಾವಲ್ಲ ಅವ್ಕೆ ಬೆಲೆ ಕಡಿಮೆ ಇರುತ್ತೆ. ಕೆಲವು ಸವೆನ್ ಬರುತ್ತೆ, ಕೆಲವು ಸೆವೆನ್ ಸೆಟ್ ಆಗಲ್ಲ. ಸೆಮೆನ್ ಸೆಟ್ ಆಗಲ್ಲ ಅಂತ ಕಡಿಮೆ ಇರುತ್ತಾ? ಓಕೆ. ನಿಮ್ಮ ನಂಬರ್ ಹೇಳ್ಬಿಡಿ. ಹೇಳಿ. 99 01 84 30 34. ಓಕೆ. ನಿಮ್ಮ ಹೆಸರು? ಲೊಕೇಶನ್ ಲೋಕೇಶ್ ಅಂತ. ಚಿಕ್ಕ ಚಿಕ್ಕ ತಿರುಪತಿನಾ? ಪಟ್ಟ ಕಲ್ಕೆರೆ. ಓಕೆ ಅಣ್ಣ. ಈ ಕರುಗೆ 32 ಜೊತೆನಾ? ಓಕೆ. ಫೈನಲ್ ಎಷ್ಟು ಕೊಡ್ತಾರೆ? 2 25ಕ್ಕೆ ಫೈನಲ್ ಕೊಡ್ತಾರೆ 2? ಓಕೆ ಅಣ್ಣ. ಏನು ಹೇಳ್ತೀರಿ ಇದಕ್ಕೆ? 26,000 ಹೇಳ್ತೀರಾ? ಫೈನಲ್ ಎಷ್ಟು ಕೊಡ್ತೀರಣ್ಣ ಇದು? 22 ಆದರೆ ಕೊಡ್ತೀರಾ? ಓಕೆ ಅಣ್ಣ. ಈ ಕರು ಏನು ಹೇಳ್ತೀರಾ ಪ್ರೈಸು? 24 ಫೈನಲ್ ಎಷ್ಟಕ್ಕೆ ಆಗುತ್ತಣ್ಣ? 20,000 ಆದರೆ ಆಗುತ್ತೆ. ಓಕೆ. ಇದೇನು ಹೇಳ್ತೀರಣ್ಣ ಪ್ರೈಸು? 26 ಹೇಳ್ತೀರಾ? ಫೈನಲ್ ಎಷ್ಟಕ್ಕೆ ಆಗುತ್ತಣ್ಣ? ಫೈನಲ್ ಅಷ್ಟೇನಾ? ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ್ಣ ನೀವು? ಹಾಂ. ಬಂಗಾರಪೇಟೆ ಇದು ಮಾರ್ಕೆಟಾ? ಹಾಂ. ಪ್ರತಿ ವಾರನೂ ಹೋಗ್ತೀರಾ? ಎಷ್ಟು ಕರುಗಳಿರುತ್ತೆ ಪ್ರತಿ ವಾರ ನಿಮ್ಮ ಹತ್ರ? ಪ್ರತಿ ವಾರನೂ 20 ಕರುಗಳನ್ನ ಖರೀದಿ ಮಾಡ್ತೀರಾ? ಅಂದರೆ ಲೋಕಲಲ್ಲಿ ಖರೀದಿ ಓಕೆ ಅಣ್ಣ. ನಿಮ್ಮ ನಂಬರ್ ಹೇಳಿ ಅಣ್ಣ. ನಂಬರ್ ಓಕೆ ಅಣ್ಣ. ಓಕೆ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಖರೀದಿ ಮಾಡಿದ್ರಾ ಅಣ್ಣ? ಏನು ಪ್ರೈಸಿಗೆ ಆಯ್ತು ಇದು? ಜೊತೆಗೆ ಎಷ್ಟು ಆಯ್ತು ಅಣ್ಣ? 67,000 ಆಯ್ತಾ? ಎಲ್ಲಿಗೆ ಹೋಗ್ತಿದ್ದೀರ ಅಣ್ಣ ನೀವು? ಕೋಲಾರ. ಅಂದರೆ ನೀವು ಮಾರಕ್ಕೆ ಹೋಗ್ತಿದ್ದೀರಾ? ಮಾರಕ್ಕೆ ಹೋಗ್ತಿದ್ದೀರಾ? ಓಕೆ ಅಣ್ಣ. ಎಷ್ಟು ಕರುಗಳು ಖರೀದಿ ಮಾಡಿದ್ರಣ್ಣ? 4? ಓಕೆ. ಏನು ಮಾರ್ಕೆಟ್ಗೆ ಹೋಗ್ತೀರಾ ನೀವು? ನಾವು ಚಿಂತಾಮಣಿ ಹಾಂ ಮತ್ತೆ ಇಲ್ಲಿ ಸಪ್ಲಮಂದಿಮೆ ಹಾಂ ಬಂಗಾರಪೇಟೆ ಹಾಂ ಎಚ್ ಕ್ರಾಸು ಹಾಂ ಎಲ್ಲ ಸಂತಿಗಳು ಹೋಗ್ತೀವಿ. ಎಲ್ಲ ಸಂತಿಗೆ ಹೋಗ್ತೀರಾ? ಅಂದರೆ ನೀವು ಕರುಗಳು ಕೊಡಿಸ್ತೀರಾ? ಕೊಡಿಸ್ತೀವಿ. ಅಣ್ಣ ಈಗ ಒಂದು ಕರು ಕೊಡಿಸಿದ್ರೆ ಎಷ್ಟು ತೊಗೊತೀರಾ? ಸ್ವಾಮಿ ಅವರು 4 1 2 ಕೊಡಿಸಿದ್ರೆ ಒಂದು 100 200 ಕೊಡ್ತಾರೆ ಸ್ವಾಮಿ. ಓಕೆ. ಹೌದಾ? ಈ ಮಾರ್ಕೆಟ್ ಬಂದರೆ ನೀವು ಡೀಲರ್ ಆಗಿ ಕೊಡಿಸ್ಕೊಡ್ತೀರಾ ಮಧ್ಯವರ್ತಿಯಾಗಿ? ಯಾರನ್ನ ಬರಲಿ ಕೊಡಿಸ್ಕೊಡ್ತೀವಿ. ತೊಟ್ಟುಗಳು ಮತ್ತು ಮೋಟ್ ಬರುಗಳು ಇವೆಲ್ಲ ನೋಡಿ ನಾಜಕ್ಕಾಗಿ ಕೊಡಿಸ್ಕೊಡ್ತೀವಿ. ಹಾಂ. 100 200 ಎಷ್ಟು ತೊಗೊತೀರಾ ನೀವು? ಅಪ್ಪ ಒಂದು ಕರುಗೆ 200 ರೂಪಾಯಿ ತಗೊಂತೀರಪ್ಪ. ಒಂದು ಕರುಗೆ 200 ರೂಪಾಯಿ ತೊಗೊತೀರಾ? ಓಕೆ. ಅಂದರೆ ಈಗ ವ್ಯಾಪಾರ ಗೊತ್ತಿಲ್ಲದೆ ಇರೋರು, ಕರು ಬಗ್ಗೆ ಗೊತ್ತಿಲ್ಲದೆ ಇರೋರು ಬರ್ತಾರಲ್ವಾ, ಅವ್ರಿಗೆ ನೋಡ್ಬಿಟ್ಟು ಚೆನ್ನಾಗಿ ಕರುಗಳು ಕೊಡಿಸ್ತೀರಾ? ಡಬ್ಬಲ್ ಸುಳಿಗಳಿರ್ತವೆ, ಮೋಟ್ ಬರುಗಳಿರ್ತವೆ, ಇವೆಲ್ಲ ನೋಡಿ ತಗೊಳ್ಬೇಕು. ಹೌದಾ? ಹೌದು. ಓಕೆ. ಜನ ಪಾಪ ತಗೊಂಡಿರ್ತಾರೆ. ಹಾಂ. ಅವು ಸನ್ಯಾಸಿ ಥರ ಇರ್ತವೆ, ಅವು ಹೊಲಗಳಿಗೆ ಬರಲ್ಲ, ಏನಿಲ್ಲ, ಯಾಮಾರಿ ದುಡ್ಡಾಳು ಮಾಡ್ಕೊಂತಾರೆ. ಹಾಂ. ಓಕೆ. ಅಂದರೆ ಈಗ ಒಂದು ಕರುಗಳನ್ನ ಈಗ ಹಲ್ಲು ಹಾಕಿರೋ ಕರುಗಳನ್ನ ಸೆಲೆಕ್ಟ್ ಮಾಡಬಾರ್ದಾ? ಅಲ್ಲಿ ಆಗದಿರೋ ಕರು ತಗೊಂಡ್ರೆ ಒಳ್ಳೆಯದು. ಹೌದಾ? ಅಂದರೆ ಹಲ್ಲು ಹಾಕಿರೋ ಕರುಗಳಿಗೆ ಯಾಕೆ ಬೆಲೆ ಕಡಿಮೆ ಇರುತ್ತೆ? ಅಲ್ಲಿ ಆಗಿದ್ರೆ ಹಲ್ಲು ಹಾಕಿರೋ ಕರುಗಳು ಇರ್ತಾವಲ್ಲ ಅವ್ಕೆ ಬೆಲೆ ಕಡಿಮೆ ಇರುತ್ತೆ. ಕೆಲವು ಸೆವೆನ್ ಬರುತ್ತೆ, ಕೆಲವು ಸೆವೆನ್ ಸೆಟ್ ಆಗಲ್ಲ. ಸೆಮೆನ್ ಸೆಟ್ ಆಗಲ್ಲ ಅಂತ ಕಡಿಮೆ ಇರುತ್ತಾ? ಓಕೆ. ನಿಮ್ಮ ನಂಬರ್ ಹೇಳ್ಬಿಡಿ. ಹೇಳಿ. 99 01 84 30 34.
ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಲೋಕೇಶ್ ಅಂತ. ಲೋಕೇಶ್ ಅಂತ. ಅವ್ರು ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿನಾ? ಪಕ್ಕ ಕಲ್ಕೆರೆ. ಓಕೆ ಅಣ್ಣ. ಅಣ್ಣ ಏನು ಹೇಳ್ತೀರಿ ಇದಕ್ಕೆ? ಹಾಂ, 35. ಫೈನಲ್ ಎಷ್ಟಕ್ಕೆ ಆಗುತ್ತಣ್ಣ? ಫೈನಲ್ ಎಷ್ಟು ಕೊಡ್ತೀರಾ? ಹಾಂ, ಒಂದು 500 ಕಮ್ಮಿ ಆಗುತ್ತಾ? ಓಕೆ. ಅಲ್ಲಿ ಮಾಡಿದೆ ಅಣ್ಣ? ಇಲ್ಲಲ್ಲ. ಹಾಂ, ಓಕೆ. ಎಷ್ಟು ತಂದಿದ್ರಣ್ಣ ಈ ವಾರ? ಈ ವಾರ ಎಷ್ಟು ತಂದಿದ್ರಿ? ಹಾಂ, ತೊಗೊಂಬಂದಿದ್ದಲ್ವಾ? ಹಾಂ, ಎಲ್ಲಿ ಇಲ್ಲೇ ಖರೀದಿ ಮಾಡಿದ್ರಾ? ಇಲ್ಲ, ಖರೀದಿ ಮಾಡಿಲ್ಲಪ್ಪ. ಹೌದಾ? ಓಕೆ. ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನೀವು? ನಾವೇ ಚಿಂತಾಮಣಿ ಹೋಗ್ತೀವಿ. ಹಾಂ, ತೊರ್ನಳ್ಳಿದ್ದೀನಿ ಅಷ್ಟೇ. ಓಕೆ. ಅಂದರೆ ವ್ಯಾಪಾರಸ್ಥರಾ ನೀವು? ಇಲ್ಲ, ನಾವು ವ್ಯಾಪಾರ ಮಾಡೋದು ತೊಗೊಳಕ್ಕೆ ಬಂದಿದ್ರಾ ನೀವು? ತೊಗೊಳಕ್ಕೆ ಬಂದಿದ್ರಾ? ತೊಗೊಂಡ್ರಾ ಇವತ್ತು? ತೊಗೊಂಡ್ರಾ? ತಗೊಂಡಿರೋದಲ್ಲ, ಇದು ಮನೆಯಿಂದ ಹಿಡ್ಕೊಂಡು ಬಂದಿರೋದು. ಓಕೆ. ಇವತ್ತು ಮಾರಕ್ಕೆ ಬಂದಿದ್ರಾ ನೀವು? ಹೌದಾ? ಐತೆ ಮನೆಯಾಗ ಇನ್ನೂ ಒಂದು ಚಂದಾಗಿರೋದು ನೋಡಿ ಐತೆ. ಹೌದಾ? ಇಲ್ಲ, ಸೂಪರ್ ಆಗೈತೆ. ಹೋಗು, ಹಾಂ ಹಾಂ ಹಾಂ. ಮನೆಗೆ ಒಂದು ಐತೆ. ಹೌದಾ? ನಾವೆಲ್ಲ 1 ಲಕ್ಷ 1,20,000 1,50,000 ಲಕ್ಷ ಮಾರೋದು ನಾವು. ಹೌದಾ? ಓಕೆ. ಈ ಕರು ಎಷ್ಟು? 35 ಹೇಳಿದ್ರಾ? 35 ಹೇಳಿದ್ದೀವಿ. 2 ಕರುನ ಒಂದೇ ಕರು ತಂದಿದ್ದು ಇವತ್ತು? ಇವತ್ತು ಒಂದೇ ಕರು. ಒಂದೇ ಕರು ತಂದಿದ್ರಾ? ನೀವು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ? ನಾವು ಹೋಗೋದು ಅದೇ ಚಿಂತಾಮಣಿ, ಇದು ತೊರ್ನಳ್ಳಿ ದಿನ್ನೆ. ಇದೇನಾ ಸಪ್ಲಮ್ಮ ಜಾತ್ರೆ? ಇದೇನಾ? ಇದೆ. ಹೌದಾ? ಓಕೆ. ಅಮ್ಮ ಎಷ್ಟು ಖರೀದಿ ಮಾಡಿದ್ರಿ? ಅಮ್ಮ ಎಷ್ಟು ಖರೀದಿ ಮಾಡಿದ್ರಿ? 16 ಸಾವಿರ. 3ಕ್ಕೆ 16 ಸಾವಿರ ಮುಗ್ದಿದ್ಯಾ? ಅದೇ ಒಂದೊಂದಕ್ಕೆ 16 ಸಾವಿರ. ಎಷ್ಟು ಖರೀದಿ ಮಾಡಿದ್ರಿ? ಹಾಂ, 16 ಸಾವಿರ 3 ಕರುಗಳು ಖರೀದಿ ಮಾಡಿದ್ರಿ. ಅವ್ರು ಎಷ್ಟು ಹೇಳಿದ್ರಮ್ಮ ಪ್ರೈಸ್ ಇದಕ್ಕೆ? ಎರಡಕ್ಕೆ 40 ಸಾವಿರ ಹೇಳಿದ್ರಿ, ನೀವು 16 ಸಾವಿರ ಮಾಡಿ ತೊಗೊಂಡ್ರಿ. ಓಕೆ ಅಮ್ಮ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಇದನ್ನ? ಪೂಜಾನಗರ, ಹೊಸಕೋಟೆ ಹತ್ರ. ಓಕೆ. ಎಷ್ಟು ಅಲ್ಲಮ್ಮ, ಯಾವ ಮಾರ್ಕೆಟ್ಗೆ ಹೋಗ್ತೀರಾ ಮತ್ತೆ ನೀವು ಇದನ್ನ ಬಿಟ್ಟರೆ? ಸಾಕಕ್ಕೆ ಹೋಗ್ತಿದ್ರಾ? ಇದೇ ಮಾರ್ಕೆಟಿಗೆ ಬರ್ತೀರಾ, ಬೇರೆ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಇದೇ ಮಾರ್ಕೆಟಾ? ನೀವು 5 ಸಾಕೋಕೆ ಆಗಿದ್ದು? ಓಕೆ ಅಮ್ಮ. ಎಷ್ಟಿದಾವೆ ಮನೇಲಿ? ಇವೇನಾ ಫಸ್ಟ್ ಟೈಮ್ ಹೋಗ್ತಾ ಇರೋದಾ? ಓಕೆ. ಯಾವ್ದಾರ ಒಂದೊಂದು ಕೊಡಿಸ್ಬೇಕಪ್ಪ. ಅಣ್ಣ ಒಂದು ಸ್ವಲ್ಪ ಪ್ರೈಸ್ ಹೇಳ್ಬಿಡೋಣ ಅಣ್ಣ. ಇದು ಎಷ್ಟು ಖರೀದಿ ಮಾಡಿದ್ರಣ್ಣ ದೊಡ್ಡದು? ಇದು 45ಗೆ. 45 ಸಾವಿರಕ್ಕೆ ಆಯ್ತಾ ಅಣ್ಣ? ಇದು ಅವು ಇವೆರಡು 24 24 ಸಾವಿರ ಬಿದ್ವಾ? ಅದು ಮುಂದ್ಗಡೆ ಇರೋದು ಒಂದು 18 ಸಾವಿರ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಣ್ಣ ಇವು ಅಣ್ಣ? ವೇಮ್ಗಲ್ಲ. ಓಕೆ. ಅಂದರೆ ನೀವು ಮಾರಕ್ಕೆ ಅಣ್ಣ ಇದು ಮತ್ತೆ ಡೈರಿ ನಿಮ್ಮ ನೀವು ಮಾರಕ್ಕೆ ಅಣ್ಣ? ಯಾವ ಮಾರ್ಕೆಟ್ ಹೋಯ್ತು ಮಾರ್ತೀರಣ್ಣ ಇದನ್ನ? ಚಿಂತಾಮಣಿ ಹೋಗ್ತೀವಿ. ಹಾಂ ಹಾಂ, 2 ಮಾರ್ಕೆಟ್ಗೆ ಹೋಗುತ್ತಾ? ಓಕೆ ಅಣ್ಣ. ನೀವು ಡೀಲರಾ? ಓಕೆ ಅಣ್ಣ. ನಿಮ್ಮ ನಂಬರ್ ಕೊಡಿ ಅಣ್ಣ. 900 891 5354. ಅಂದರೆ 4 ಕರುಗಳು ಖರೀದಿ ಮಾಡಿದ್ರಾ ಅಣ್ಣ? ಈ ಮಾರ್ಕೆಟ್ ಕಡಿಮೆ, ಚಿಂತಾಮಣಿಗಿಂತ ಕಡಿಮೆ ಸಿಗುತ್ತಾ? ಕಡಿಮೆ. ಹಾಂ, ಚಿಂತಾಮಣಿ ದೊಡ್ಡ ಸಂಖ್ಯೆ. ಚಿಂತಾಮಣಿ ಸಂತೆ. ಚಿಂತಾಮಣಿಯಲ್ಲಿ ರೇಟ್ ಜಾಸ್ತಿ ಆಗುತ್ತಾ ಇಲ್ಲಿಗಿಂತ? ಇರುತ್ತೆ, ಅಲ್ಲಿ ರೇಟ್ ಇರುತ್ತೆ. ಅಲ್ಲಿ ಜನ ಜಾಸ್ತಿ ಬರ್ತಾರೆ ಖರೀದಿ ಮಾಡೋಕ್ಕೆ. ಓಕೆ ಅಣ್ಣ. ನೀವು ಇಲ್ಲಿ ಖರೀದಿ ಮಾಡಿದ್ರೆ ಅಲ್ಲಿ ಮಾರ್ತೀರ ಅಂದ್ರಲ್ಲ, ಅದಕ್ಕೆ ಇಲ್ಲಿ ಕಮ್ಮಿ ಸಿಗುತ್ತಾ ಅಂತ ಕೇಳಿದೆ. ಇಲ್ಲಿ ಮಾಡ್ತೀರಿ, ಅಲ್ಲಿ ಸಿಕ್ಕಿದ್ರೆ ಇಲ್ಲಿ ಖರೀದಿ ಮಾಡ್ತೀರಿ. ಹೌದಾ? ಇಲ್ಲಿ ಖರೀದಿ ಮಾಡಿದ್ವಲ್ವ ಇವು? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಕರುಗಳನ್ನ ಖರೀದಿ ಮಾಡಿದ್ರಿ ಇವತ್ತು? ನಾವು ಇವತ್ತು 7 ಕರುಗಳು ಖರೀದಿ ಮಾಡಿದ್ವಿ ಅಣ್ಣ. ಈ ಖರೀದಿ ಮಾಡಿ ಎಲ್ಲಿ ಮಾರ್ತೀರಾ ನೀವು ಇವನ್ನ? ಚಿಂತಾಮಣಿ ಸಂತೆಯಲ್ಲಿ ಮಾರ್ತೀರಾ? ಓಕೆ. ಪ್ರತಿ ವಾರನೂ ಈ ಮಾರ್ಕೆಟಿಗೆ ಬರ್ತೀರಾ? ಪ್ರತಿ ವಾರನೂ ಬರ್ತೀವಿ. ಯಾವ್ಯಾವ ಮಾರ್ಕೆಟ್? ಹಾಂ, ಚಿಂತಾಮಣಿ ಸಪ್ಲಮ್ದಿನಿ 2 ಬರ್ತೀವಿ. 2 ಮಾರ್ಕೆಟ್ ಮಾತ್ರ ಹೋಗ್ತೀರಾ? ಓಕೆ ಅಣ್ಣ. ಇವತ್ತು ಎಷ್ಟು ಖರೀದಿ ಮಾಡಿದ್ರಿ? ಇವತ್ತು 7. ಅಂದರೆ ಇಲ್ಲಿ ಬಂದು ಮಾರೋದಿಲ್ವಾ ನೀವು? ಇಲ್ಲ, ಮಾರಲ್ಲ. ಇಲ್ಲಿ ತೆಗೆದ್ರೆ ಬಂದು ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲಿ ತಗೊಂಡು ಹೋಗ್ತೀವಿ. ಓಕೆ. ಇಲ್ಲಿ ತೊಗೊಂಡೋಗಿ ಚಿಂತಾಮಣಿಯಲ್ಲಿ ಮಾರ್ತೀರಾ? ಓಕೆ ಅಣ್ಣ. ಏನು ಖರೀದಿಗೆ ಆಯ್ತಣ್ಣ ಇದು? ಈಗ 45 ಸಾವಿರ. ಇದೆರಡು ಸೇರಿ 45 ಸಾವಿರಕ್ಕೆ ಆಯ್ತಾ? ಓಕೆ ಅಣ್ಣ. ಓಕೆ. ಆ ಕರುಣ 28 ಸಾವಿರ ಆಯಿತು. ಎಷ್ಟು ಹೇಳಿದ್ರು ಅಣ್ಣ ಅವ್ರು ಫೈನಲ್? ಇದು ಫೈನಲ್ ಅವರು 35 ಹೇಳಿದ್ರು. 35 ಹೇಳಿದ್ರು, ನೀವು 28ಕ್ಕೆ ಮುಗಿಸಿದ್ರು. ಓಕೆ. ನಾವು ಈ ಕರು ಬಗ್ಗೆ ಹೇಳಿ ಅಣ್ಣ. ಆ ಕರುಣ ಜೊತೆ ತೆಗೆದ್ರಾ? ಎಷ್ಟಕ್ಕೆ ಆಯ್ತಣ್ಣ ಅವೆರಡು? 60 ಸಾವಿರ ಆಯ್ತಾ? ಓಕೆ ಅಣ್ಣ. ಅಣ್ಣ ಎಷ್ಟು ಕರುಗಳನ್ನ ಖರೀದಿ ಮಾಡಿದ್ರಿ ಇವತ್ತು?
4 ಕರುಗಳನ್ನ ಖರೀದಿ ಮಾಡಿದ್ರಾ? ಓಕೆ. ಈಗ ಕರುಗಳನ್ನ ಖರೀದಿ ಮಾಡಿ ಎಲ್ಲಿ ಮಾರ್ತೀರಣ್ಣ? ಚಿಂತಾಮಣಿ ಚಿಂತಾಮಣಿಗೆ ಹೋಗ್ತೀರಾ? ಪ್ರತಿ ಮನೆ ಹತ್ರ ಹಾಂ, ಎಲ್ಲ ಮಾಡ್ತೀವಿ. ಮನೆ ಹತ್ರ ಎಷ್ಟಿರುತ್ತಣ್ಣ? ಮನೆ ಹತ್ರ ಡೈಲಿ ಒಂದು 20-30 ಇರ್ತದೆ ನಮ್ಮ ಹತ್ರ. ಓಕೆ. ಲೋಕಲ್ ಮೇಲೆ ತರ್ತೀವಿ, ಶೆಡ್ಡಲ್ಲಿ ತರ್ತೀವಿ. ಹಾಂ, ಅಲ್ಲಿ ABS ಕ್ವಾಲಿಟಿ ಇರ್ತದೆ ನಮ್ಮ ಹತ್ರ. ಕರ ಎಲ್ಲ ಕಂಡೀಷನ್ ಹೌದಾ? ಏನು ಬೇಕೋ ಗ್ಯಾರಂಟಿ ಕೊಡ್ತೀವಿ. ಅಣ್ಣ ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ? ಚಿಂತಾಮಣಿ ಒಂದೇ. ಚಿಂತಾಮಣಿ ಒಂದೇ ಬಿಟ್ರೆ ಇದು? ಹಾಂ, ಇಲ್ಲಿ ತೆಗಿಯಕ್ಕೆ ಬೇಕೋ ಎಲ್ಲಿ ಬೇಕೋ ಹೋಗ್ತೀರಿ, ಮಾರೋ ಚಿಂತಾಮಣಿ ಒಂದೇ. ಈ ಮಾರ್ಕೆಟಲ್ಲಿ ಖರೀದಿ ಮಾಡಿ ಚಿಂತಾಮಣಿಯಲ್ಲಿ ಮಾರ್ತೀರಾ? ಹಾಂ, ಓಕೆ ಅಣ್ಣ. ಎಲ್ಲಿ ಇಲ್ಲಿ ಯಾವ್ಯಾವ ಥರ ಬ್ರೀಡ್ ಬರುತ್ತಣ್ಣ? ಮಾಮೂಲಿ ಸಾಧಾರಣವಾಗಿ HF, ಜೆರ್ಸಿ, ಹೋಲಿಸ್ಟಿನ್ ಆ ಥರ ಬರ್ತದೆ. ಚಿಂತಾಮಣಿದಲ್ಲಿ ಯಾವ ಥರ ಬೇಕೋ ಸಿಗ್ತದೆ. ಸೈಜು 3 ತಿಂಗಳು ಟೆಸ್ಟು, 4 ತಿಂಗಳು, 5 ತಿಂಗಳು, ಮಿಲ್ಟಿ ಸೈಜು, ಓವರ್ ಸೈಜು, ಕ್ವಾಲಿಟಿ ನಿಮ್ಗೆ ಯಾವ ಥರ ಬೇಕೋ ಚಿಂತಾಮಣಿ ಸಿಗ್ತದೆ. ಚಿಂತಾಮಣಿಗೆ ಹೋಲಿಸಿದ್ರೆ ಪ್ರೈಸ್ ಇಲ್ಲಿ ಜಾಸ್ತಿ ಇರುತ್ತಾ ಅಲ್ಲಿ ಜಾಸ್ತಿ ಇರುತ್ತಣ್ಣ? ಪ್ರೈಸ್ ಕ್ವಾಲಿಟಿ ಮೇಲೆ ಎಲ್ಲಿದ್ರು ಒಂದೇ. ಎಲ್ಲಿದ್ರು ಒಂದೇ, ಕ್ವಾಲಿಟಿ ಮೇಲೆ ಡಿಸೈಡ್ ಆಗುತ್ತೆ. ಕ್ವಾಲಿಟಿ ಮೇಲೆ ಕಂಡೀಷನ್ ಮೇಲೆ ಡಿಸೈಡ್ ಆಗುತ್ತೆ. ಹಾಂ, ಏನು ಬ್ರೀಡ್ ಇದೆ ಅನ್ನೋದ್ರ ಮೇಲೆ ಅಲ್ವಾ? ಓಕೆ ಅಣ್ಣ. ಇವತ್ತು 4 ಕರುಗಳು ಖರೀದಿ ಮಾಡಿದ್ರಾ? ಮಾಡಿದ್ರು ನೋಡಿ, ಇಲ್ಲೇ ಇದೆ. ಹಾಂ, ಪ್ರತಿ ವಾರನೂ ಬರ್ತೀರಾ ಈ ಮಾರ್ಕೆಟ್ಗೆ? ಪ್ರತಿ ವಾರ ಬರ್ತೀವಿ. ಓಕೆ. ನಿಮ್ಮ ನಂಬರ್ ಹೇಳಿ ಅಣ್ಣ. 97 97 311 311 76 76 788. 788. ನೀವು ಇರೋದೇನೋ ಇಲ್ಲಿ? ಕೈವಾರ. ಪ್ರತಿದಿನ ಇರುತ್ತಲ್ವಾ ನಿಮ್ಮ ಹತ್ರ ಕರು? ಪ್ರತಿದಿನ ಇದೆ ಎಲ್ಲ ಬ್ರೀಡು. ಓಕೆ ಅಣ್ಣ. ಸ್ವಲ್ಪ ನಿಮ್ಮ ಕರುಗಳ ಪ್ರೈಸ್ ಹೇಳ್ಬಿಡಿ ಅಣ್ಣ. ನೋಡಿ. ಏನ ಇದು ಏನಾಯಿತು ಪ್ರೈಸ್? 45,000. 45,000 ಆಯಿತಾ? ಎಷ್ಟು ಹೇಳಿದ್ರು ಅಣ್ಣ ಇದಕ್ಕೆ? ಅವ್ರು 60,000 ಹೇಳಿದ್ರು. 60,000 ಹೇಳಿದರು. ಓಕೆ ಅಣ್ಣ. ಈ ಕರು? ಅದು 45 ಹೇಳಿದ್ರು, 36,000. 36,000 ಆಯಿತು ಅಣ್ಣ. ಇದು ಇವೆರಡು ಜೊತೆ ಎಷ್ಟಾಯ್ತು ಅಣ್ಣ ಇದು? ಇದು 34,000 ಆಯಿತು. 34,000 ಆಯಿತು ಇವೆರಡು ಜೊತೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಇವತ್ತು ಎಷ್ಟು ಖರೀದಿ ಮಾಡಿದ್ರಣ್ಣ? ಇವತ್ತು 4 ಖರೀದಿ ಮಾಡಿ. 4 ಖರೀದಿ ಮಾಡಿದ್ರಾ? ಓಕೆ ಅಣ್ಣ. ಪ್ರತಿ ವಾರನೂ ಬರ್ತೀರಾ ಈ ಮಾರ್ಕೆಟ್ಗೆ? ಪ್ರತಿ ವಾರ ಬರ್ತಾ ಇರ್ತೀವಿ. ಓಕೆ ಅಣ್ಣ. ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ? ನಾವು ಚಿಂತಾಮಣಿ ಎರಡೇ ಕಡೆ, ಜಾಸ್ತಿ ಎಲ್ಲೂ ಹೋಗಲ್ಲ. ನಮ್ಮ ಮನೆ ಹತ್ರನೇ ಗಿರಾಕಿ ಬರ್ತಾರೆ, ಎಲ್ಲ ಮನೆ ಹತ್ರನೇ ತಂದು ಮನೆ ಹತ್ರ ಮಾರ್ತೀವಿ. ಅವನ ಬೇರೆ ಮಿಕ್ಕಿರೋ ಮನೆ ಹತ್ರ ಮಾರಿ ಕೊಡೋ ಚಿಂತಾಮಣಿ ಸಂತೆಯಲ್ಲಿ ಮಾರ್ಕೊಂಡ್ ಬರ್ತೀವಿ. ಓಕೆ ಅಣ್ಣ. ಇಲ್ಲಿ ಅವನ ಕರುಗಳಿದ್ರೆ ಅಲ್ಲೆಲ್ಲ ನಮ್ಮ ಹತ್ರ ಎಲ್ಲ ದೊಡ್ಡ ದೊಡ್ಡ ಹಸಗಳು ಸಿಗ್ತವೆ. 1 ಲಕ್ಷ, 1.5 ಲಕ್ಷ ಆ ಥರ ಎಲ್ಲ ಟಾಪ್ ಕ್ವಾಲಿಟಿ ಹಸಗಳು. ನಾವೆಲ್ಲ ಹಸಗಳೇ ಸೇಲ್ ಮಾಡೋದು. ಕರಾಗ್ಲಿದ್ರೆ ಇಲ್ಲಿ ಬರ್ತೀರಿ, ಕರಾಗ್ಲಿ ನಾವು ತಗೊಂತೀರಿ, ಮಾಡ್ತೀರಿ, ಬೇರೆಯವ್ರು ಬೇಕಾದ್ರೂ ಕೊಡ್ತೀರಿ. ಕರಮ್ ಬೇಕಾದವರು ಬರ್ಬೋದು. ಒಳ್ಳೆ ಸಂತೆ ಒದ್ದಾಗ್ತಾರಿದೆ, ಒಳ್ಳೊಳ್ಳೆ ಕ್ವಾಲಿಟಿ ಕರುಗಳು ಬರ್ತವೆ. ನಾನು ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಳ್ಳೊಳ್ಳೆ ಕರುಗಳು ತಗೊಂಡು ಹೋಗ್ಬೋದು. ಇದು ಹೊಸಕೋಟೆಯಿಂದ ಮಾಲೂರ್ಗೆ ಹೋಗೋ ದಾರಿ, ಕಪ್ಪಳಂ ಮಾಲೂರು ತಾಲೂಕು. ನಾನು ಬಂದು ಕರುಗಳು ಒಳ್ಳೊಳ್ಳೆ ಕ್ವಾಲಿಟಿ ಕರುಗಳು ಬರ್ತವೆ, ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಹೋಗ್ಬೋದು. ಅಂದರೆ ಈ ಮಾರ್ಕೆಟ್ ಪ್ರತಿ ವಾರನೂ ಬರ್ತೀರಾ ನೀವು? ವಾರ ಬರ್ತೀರ. ಈ ಮಾರ್ಕೆಟ್ ಚಿಂತಾಮಣಿ? ಈ ಮಾರ್ಕೆಟ್ ಚಿಂತಾಮಣಿ ಎರಡೇ ಕಡೆ. ಎನಿ ಟೈಮು ನಿಮ್ಮ ಮನೆ ಹತ್ರನೂ ಹಸುಗಳು ಇರ್ತಾವಲ್ವಾ? ಯಾವಾಗನೂ ಬರ್ಬೋದು. ರಾತ್ರಿ 10 ಗಂಟೆಯಲ್ಲಿ, 12, 1 ಗಂಟೆಯಲ್ಲಿ ಬಂದರು 24/7 ನಮ್ಮ ಹತ್ರ ಹಸುಗಳು ಇದ್ದೇ ಇರ್ತೈತೆ. ಅಂದರೆ ಹಸುಗಳು ಇರ್ತವೆ, ಕರುಗಳು ಇರ್ತಾವಲ್ವಾ ನಿಮ್ಮ ಹತ್ರ? ಇರ್ತವೆ, ಕರಗಳು ಇರ್ತವೆ. ಓಕೆ ಅಣ್ಣ. ಎಲ್ಲ ಒಳ್ಳೆ ಕ್ವಾಲಿಟಿ ಇರ್ತವೆ, ಹಸುಗಳು, ಕರಗಳು. ಓಕೆ ಅಣ್ಣ. ನಿಮ್ಮ ನಂಬರ್ ಹೇಳಿ ಅಣ್ಣ. 9844 38 41 38. ಅಣ್ಣ ಎಲ್ಲಿ ಇರೋದು ನೀವು? ಅಣ್ಣ ನಮ್ದು ಇಲ್ಲಿ ನಕ್ನಳ್ಳಿ ಅಂತ. ನಕ್ನಳ್ಳಿ ಅಂತನಾ? ಓಕೆ. ಎನಿ ಟೈಮ್ ಎಷ್ಟಿರುತ್ತಣ್ಣ ನಿಮ್ಮ ಹತ್ರ ಮನೆ ಹತ್ರ? ಒಂದು 5-6 ಇದ್ದೇ ಇರ್ತೈತೆ. 5-6 ಇರ್ತೈತಾ? ಎಲ್ಲ ಕ್ವಾಲಿಟಿ ಇರ್ತದೆ. ಎಲ್ಲ 25 ಲೀಟರ್ ಮೇಲೆ ಹಾಲು ಕರಿ ಅಂತ ಹಸುಗಳು ಇರ್ತವೆ. 25, 30 ಕಮ್ಮಿ ಅಂದ್ರೆ ನಮ್ಮ ಹತ್ರ 20 ಲೀಟರ್ ಹಾಲು ಗ್ಯಾರಂಟಿ ಇರ್ತದೆ. 25 ಲೀಟರ್ ಗ್ಯಾರಂಟಿ. ಎಲ್ಲ ಹಸ ನಮ್ಮ ಹತ್ರ ತಗೊಂಡಿದ್ದಾರೆ. ಒಂದು ಹಸ ಕರ ಅಂದ್ರೆ ಎಲ್ಲದಕ್ಕೂ ಗ್ಯಾರಂಟಿ ಕೊಟ್ಟು ನಾವು ಹಸ ಕೊಡೋದು. ಅಂದರೆ ಈಗ ನಿಮ್ಮ ಹತ್ರ ಹಸು ಖರೀದಿ ಮಾಡ್ತಾರಣ್ಣ, ಅವ್ರೀಗ ಒಂದು 3 ಟೈಮ್ ನಾನು ಮಿಲ್ಕ್ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಅವಕಾಶ ಇದೆ? ಆರಾಮಾಗಿ ನೋಡ್ಬೋದಣ್ಣ. ನಮ್ಮ ಹತ್ರ ಆ ಥರ ಏನಿಲ್ಲ. ಅವ್ರಿಗೆ ಒಂದಿನ ಅಲ್ಲಿ 2 ದಿನ ಇಲ್ಲೇ ಇದ್ದು ಸ್ಟೇ ಮಾಡಕ್ ಜಾಗನೂ ನಾವೇ ಕೊಡ್ತೀವಿ. ಎಲ್ಲ ನೋಡಿ ಮಾಡಿ ಬಂದವ್ರು ರಾತ್ರಿ ಬಿದ್ದು ತಗೊಂಬಾರ್ದು. ಆರಾಮಾಗಿ ನೋಡಿ ನಿಧಾನದಾಗಿ ತಗೊಂಡ್ಲಿ, ಏನು ತೊಂದರೆ ಇಲ್ಲ. ಒಂದ್ಸತಿ ಹೇಳ್ದಿರ 10 ಸತಿ ನೋಡ್ಲಿ, ಏನು ತೊಂದರೆ ಇಲ್ಲ. ಮಿಲ್ಕಿಂಗು ನೋಡ್ಬೋದು. ನಮ್ಮ ಹತ್ರ ಗಬ್ಬ ಹಸುಗಳು ಇರ್ತವೆ ಜಾಸ್ತಿ. ಅವು ಯಾವ ಬೇಕೋ ನೋಡ್ಕೊಂಡು ಅವ್ರಿಗೆ ಯಾವ ಅನುಕೂಲ ಇರ್ತೈತೋ ಅವ್ರು ತಗೊಂಡು ಹೋಗ್ಬೋದು. ಅಣ್ಣ ಏನು ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹಸುಗಳು? ನಮ್ಮ ಹತ್ರ ಒಂದು 80ರಿಂದ ಸ್ಟಾರ್ಟ್ ಆಗುತ್ತೆ. 80ರಿಂದ 1.5 ಲಕ್ಷ ಗಂಟ ಇರುತ್ತೆ. ಹೌದಾ? ಓಕೆ ಅಣ್ಣ. ಏನು ಪ್ರೈಸ್ ಖರೀದಿ ಮಾಡಿದ್ರಣ್ಣ ಈ ಹಸು, ಈ ಕರು? ಇದು 40,000 ಆಯ್ತು. 40,000. ಹಲ್ಲಾಗಿದೆಯಾ ಇದು? ಅಲ್ಲಿಲ್ಲ. ಅಲ್ಲಿಲ್ವಾ? ಓಕೆ ಅಣ್ಣ. ಎಷ್ಟು ಹೇಳಿದ್ರಣ್ಣ ಇದಕ್ಕೆ? ಎಷ್ಟು ಹೇಳಿದ್ರು? ಅವರು 60,000. 60,000 ಹೇಳಿದ್ರಾ? ಓಕೆ. ಇನ್ನೊಂದು ಇದು ಎಷ್ಟು ಖರೀದಿ ಮಾಡಿದ್ರಣ್ಣ? 35,000 ಆಯ್ತಾ? 50,000 ಹೇಳಿದ್ರು. ಹಾಂ, 35 ಖರೀದಿ. ಓಕೆ. ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳಿದ್ರಲ್ಲ? ನಂಬರ್ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಅಣ್ಣ. ಕರುಗಳನ್ನ ಖರೀದಿ ಮಾಡಿದ್ರಿ? 10 ಕರನಾ? ಎಲ್ಲಿಗೆ ಹೋಗ್ತಾ ಇದ್ದಾವೆ ಇವು? ಕೋಲಾರ್ಕಾ? ಸಾಕೋಕ ಮಾರಕ? ಮಾರಕನಾ? ಯಾವ ಮಾರ್ಕೆಟ್ ವೇಜ್ ಮಾಡ್ತೀರಾ? ಚಿಂತಾಮಣಿ, ಬಂಗಾರಪೇಟೆ, ಮನೆ ಹತ್ರ ಹಾಂ.
ಓಕೆ ಅಣ್ಣ. ಏನು ಪ್ರೈಸ್ಗೆ ಆಯ್ತಣ್ಣ ಈ ಕರು? ಈ ಕರೆ 25,000. ಇದಾ 25,000 ಎಲ್ಲ. ಎಲ್ಲನೂ 25,000 25,000 ಹಂಗೆ. ಅವು ಅವು ಎಲ್ಲ ಟೋಟಲ್ 10 ಕರ 25,000 ಹಂಗೆ. ಒಂದೇ ಹತ್ರ ತೊಗೊಂಡ್ರೆ ಎಲ್ಲ 10 ಕರುನು 25,000 ರೂಪಾಯಿ ಆಗಿದೆ. ಓಕೆ ಅಣ್ಣ. ಈ ಮಾರ್ಕೆಟ್ ಹೆಂಗಣ್ಣ? ಏನು ಇಂಪ್ರೂವ್ಮೆಂಟ್ ಆಗ್ತೈತೆ, ಪರವಾಗಿಲ್ಲ. ಹೌದಾ? ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದು? ಇದು ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತಾ? ವರ್ಷ ಮೇಲೆ ಆಯ್ತು. ಹಾಂ. ಎಲ್ಲೆಲ್ಲಿಂದ ಬರ್ತಾರಣ್ಣ ಇಲ್ಲಿ ಖರೀದಿ ಮಾಡೋಕ್ಕೆ? ಕೈವಾರ, ಹಾಂ ಈ ಕಡೆಯಿಂದ ಹೊಸಕೋಟೆ, ಹಾಂ. ಈ ಕಡೆಯಿಂದ ಎಲ್ಲ ಕಡೆ ಬರ್ತಾರೆ. ಓಕೆ ಅಣ್ಣ. ನಿಮ್ಮ ನಂಬರ್ ಕೊಡಿ ಅಣ್ಣ. ನಂಬರ್ 97 43 588 287. ಕೋಲಾರ ಗುರುಮೂರ್ತಿ. ಹಾಂ. ಕೋಲಾರದಲ್ಲೇ ಇರುತ್ತಾ? ಸಿಟಿ ಒಳಗೆನಾ? ಕೋಲಾರ ಸಿಟಿನಲ್ಲೇ. ಹೌದಾ? ಹೌದು. ಓಕೆ. ನೀವು ಯಾರಿಗೆ ಖರೀದಿ ಮಾಡಿ ಕೊಡ್ತೀರಾ ಇಲ್ಲಿ ಮಾರ್ಕೆಟಲ್ಲಿ ಏನಾರು ಕೊಡಿಸ್ಬೇಕಂದ್ರೆ? ಹಾಂ ಕೊಡಿಸ್ತೀವಿ. ಏನು ತೊಗೊತೀರಣ್ಣ ಒಂದು ಕರು ಕಟ್ಸೋಕ್ಕೆ? 500 ರೂಪಾಯಿ ತಗೋತೀವಿ. 500 ರೂಪಾಯಿ ತೊಗೋತೀರಾ? ಕರುಗೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಏನು ಹೇಳ್ತೀರಿ ಇದಕ್ಕೆ ಪ್ರೈಸು? ಇದು ಬಂದು 17,000. 18? ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಫೈನಲ್ಲು 14,000. 14,000ನಾ? ಮಲ್ನಾಡು ಗಿಡ್ಡ ಅಲ್ವಾ ಇವೆಲ್ಲ? ಎಲ್ಲ ಗಿಡ ನೀವು ಇದೇ ವ್ಯಾಪಾರ ಮಾಡೋದಾ? ಬರೀ ಮಲ್ನಾಡು ಗಿಡ್ಡನಾ? ಮಲ ಗಿಡ ಮಾತ್ರ. ಮಲ್ನಾಡು ಗಿಡ್ಡ ಮಾತ್ರನಾ? ಅದು ಕರು ಹಾಕಿದ್ಯಾ? ಆ ಥರ ಆಗಿದೆ. ಯಾವ್ದಣ್ಣ ಅದ್ರ ಕರು? ಹೆಣ್ಣುಕರು ಆ ಕಡೆದಾ? ಆ ಕಡೆ. ಇದು ಏನು ಹೇಳ್ತೀರಣ್ಣ ಪ್ರೈಸು? ಇದು 20,000. 20,000ನಾ? ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? ಫೈನಲ್ಲು ಒಂದು 16,000. 16 ಆದರೆ ಕೊಡ್ತೀರಿ. ಎಷ್ಟು ಹಾಲು ಕೊಡುತ್ತೆ ನಾವು? ಒಂದಕ್ಕೆ ಒಂದೂವರೆ. ಒಂದೂವರೆ 1 ಲೀಟ್ರ್ ಕೊಡುತ್ತಾ? ಅದ್ರ ಕರು ಇದಾ? ಓಕೆ. ಗಂಡು ಕರುನ ಇದು? ಗಣ್ಣು. ಅಣ್ಣ ಅದು? ಇದು 22. 22. ಅದು ಕರು ಇದಾ? ಎಷ್ಟು ತಿಂಗಳು ಆಯ್ತಣ್ಣ ಇಳ್ದದು? ಇದು ಇದೆ 15 ದಿವಸ ಆಯಿತು. ಇನ್ನೂ ಹಾಲು ಕೊಡ್ತಾ ಇದೆಯಾ? ಹಾಂ. ಎಷ್ಟು ಕೊಡ್ತಾಣ್ಣ ಹಾಲು ಅದು? ಅದು ಅಷ್ಟೇ, ಒಂದೂವರೆ. 1.5 ಲೀಟ್ರಾ? ಓಕೆ. ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ ನೀವು? ನಾವು ಗುಬ್ಬಿ ಹಾಂ ಮತ್ತು ಚನ್ನಪಟ್ಟಣ, ಹಾಂ ಎಲ್ಲೂರು, ಹಾಂ. ಚಿಂತಾಮಣಿ ಎಲ್ಲ ಹೋಗ್ತೀರಾ? ಓಕೆ. ಇವನ್ನೆಲ್ಲ ಎಲ್ಲಿ ಖರೀದಿ ಮಾಡ್ತೀರಣ್ಣ ಮಲ್ನಾಡು ಗಿಡ್ಡನ? ನಾವು ಗುಬ್ಬಿಲಿ ಖರೀದಿ ಮಾಡ್ತೀರಾ? ಓಕೆ. ಗುಬ್ಬಿಲಿ ಜೋರಾಗಿ ನಡೀತಾ ಮಾರ್ಕೆಟು? ದೊಡ್ಡದಾಗಿದೆಯಾ? ಹ್ಞೂ. ಅಲ್ಲಿ ಯಾವ ಥರ ಹಸುಗಳು ಬಂದಿರ್ತಾವಣ್ಣ? ನಾಟಿ ಹಸು, ಗಿಡ್ಡು ಹ್ಞೂ. ಮತ್ತು ಚಪ್ಪು ಎಲ್ಲ ಥರನೂ ಯಾವಾಗ ನಡೀತಾಣ ಅದು? ಸೋಮವಾರ ನಡೀತಾ? ನೈಟ್ಗೆ ಸ್ಟಾರ್ಟ್. ಹಾಂ. ಸೋಮವಾರದ ಮಧ್ಯಾಹ್ನ ತನಕ ಇರುತ್ತೆ. ಹ್ಞೂ. ಓಕೆ. ಇವೆಲ್ಲ ಅಲ್ಲಿ ಖರೀದಿ ಮಾಡಿದ್ವಾ? ಹಾಲು ಖರೀದಿ. ನಿಮ್ಮದು ಊರಣ್ಣ ಎಲ್ಲಿರೋದು ನೀವು? ಬಂಗಾರಪೇಟೆ ಕೂಡ ಹಿಡ್ಕೊಂಡೆ ತಾನೇ, ಏನಕ್ಕೆ ಹೆಂಗೆ ಹಿಡ್ಕೊಂಡದ್ದು ನೀನು ಅಂತ. ಸಿಲಿಘಾಟ ಪಕ್ಕ. ಸಿಡ್ಲಘಟ್ಟ ಪಕ್ಕ ಆಯ್ತಾ? ಹಳ್ಳಿ. ಓಕೆ. ಹಳ್ಳಿ ಕಾರ್ ಅಂಗಡಿ ಅದೆಲ್ಲ